ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಅಮೆರಿಕ ಮತ್ತು ರಷ್ಯಾ ಒಬ್ರಿಗೊಬ್ರು ಅಣು ಬೆದರಿಕೆ ನೀಡಿ ಯುದ್ಧಕ್ಕೆ ಧುಮುಕೋ ಮಾತಾಡ್ತಿರೋ ಹೊತ್ತಲ್ಲಿ ಯುರೋಪಲ್ಲಿ ಆಘಾತಕಾರಿ ಬೆಳವಣಿಗೆಯಾಗಿದೆ. ಯುಕ್ರೇನ್ಗೆ ಸೇರಿದ ಝಪೋರಿಜಿಜಿಯಾ ಅಣುಕೇಂದ್ರ ಮೇಲೆ ದೊಡ್ಡ ದಾಳಿಯಾಗಿದ್ದು ಅಣು ವಿಕಿರಣಗಳು ಲೀಕ್ ಆಗೋ ಆತಂಕ ಎದ್ದಿದೆ. ಖುದ್ದು ಇಂಟರ್ನ್ಯಾಷನಲ್ ಆಟೋಮಿಕ್ ಎನರ್ಜಿ ಏಜೆನ್ಸಿ ಈ ಬಗ್ಗೆ ತುರ್ತು ಮಾಹಿತಿ ಕೊಟ್ಟಿದೆ. ಝಪೋರಿಜಿಜಿಯಾ ನ್ಯೂಕ್ಲಿಯರ್ ಪ್ಲಾಂಟ್ ಮೇಲೆ ದಾಳಿಯಾದ ಶಬ್ದ ನಮಗೆ ಕೇಳಿಸ್ತು. ಅದರ ಅಕ್ಕಪಕ್ಕದಲ್ಲಿರೋ ಸ್ಥಳದಿಂದ ಹೊಗೆ ಮೇಲೆದ್ದು ಬರ್ತಿರೋದನ್ನ ನಾವು ಕಂಡಿದ್ದೇವೆ. ಈ ಅಣುಕೇಂದ್ರದ ಆಕ್ಸಲರಿ ಅಥವಾ ಸಪೋರ್ಟ್ ಫೆಸಿಲಿಟಿ ಮೇಲೆ ದಾಳಿಯಾಗಿದೆ. ಈ ಫೆಸಿಲಿಟಿ ನ್ಯೂಕ್ಲಿಯರ್ ಪ್ಲಾಂಟ್ ಸುತ್ತ ಹಾಕಲಾದ ಫೆನ್ಸಿಂಗ್ನಿಂದ ಸುಮಾರು 1200 ಮೀಟರ್ ದೂರದಲ್ಲಿದೆ. ಈಗಲೂ ನಮಗೆ ಅಲ್ಲಿ ಹೊಗೆ ಆಡ್ತಿರೋದು ಕಾಣಿಸ್ತಿದೆ. ಯುಕ್ರೇನ್ನಲ್ಲಿರೋ ನಮ್ಮ ಟೀಮ್ ಇದನ್ನ ಕಣ್ಣಾರೆ ಕಂಡಿದೆ ಅಂತ IAEA ತೀವ್ರ ಆತಂಕ ಹೊರಹಾಕಿದೆ. ಅಲ್ಲದೆ ಇಲ್ಲಿಂದ ಬೆಂಕಿ ಹರಡಿ ನಂತರ ಮೇನ್ ಪ್ಲಾಂಟ್ಗೆ ಡ್ಯಾಮೇಜ್ ಆಗೋ ಸಾಧ್ಯತೆ ಇದೆ. ಹೀಗೆಲ್ಲಾದ್ರೂ ಆದ್ರೆ ರೇಡಿಯೇಷನ್ ಲೀಕ್ ಆಗೋ ದೊಡ್ಡ ಗಂಡಾಂತರವಿದೆ. ಹೀಗಾಗಿ ಇದರ ಬಗ್ಗೆ ತುರ್ತು ತನಿಖೆ ನಡೆಸ್ತಿದ್ದೀವಿ ಅಂತ IAEA ಹೇಳಿದೆ. ಸದ್ಯ ಈ ದಾಳಿಯನ್ನ ಯಾರು ಮಾಡಿದ್ದಾರೆ, ಯುಕ್ರೇನ್ ಮಾಡ್ತಾ ರಷ್ಯಾ ಮಾಡ್ತಾ ಅನ್ನೋ ಬಗ್ಗೆ ಮಾಹಿತಿ ಇಲ್ಲ. ಆದ್ರೆ ಈ ದಾಳಿಯಾಗೋಕ್ಕೂ ಮುಂಚೆ ಯುಕ್ರೇನ್ ರಾತ್ರೋರಾತ್ರಿ ರಷ್ಯಾ ಮೇಲೆ ದೊಡ್ಡ ಡ್ರೋನ್ ದಾಳಿ ಮಾಡಿತ್ತು. 3 ಮೃತಪಟ್ಟಿದ್ರು. ರಷ್ಯಾದ ಪ್ರಮುಖ ಆಯಿಲ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಮಿಲಿಟರಿ ಸೈಟ್ ಗುರಿಯಾಗಿಸಿ ದಾಳಿ ಮಾಡಲಾಗಿತ್ತು. ರಷ್ಯಾ ರಾಜಧಾನಿ ಮಾಸ್ಕೋದಿಂದ ಜಸ್ಟ್ 180 ಕಿಲೋಮೀಟರ್ ದೂರದಲ್ಲಿರೋ ಯಾರ್ಝಾನ್ ಆಯಿಲ್ ರಿಫೈನರಿಯಲ್ಲಿ ದೊಡ್ಡ ಬೆಂಕಿ ಕಾಣಿಸಿಕೊಂಡಿತ್ತು. ಅಲ್ಲದೆ ಯುಕ್ರೇನ್ ಗಡಿಗೆ ಸಮೀಪವಿರೋ ರಷ್ಯಾದ ವೊರೋನಿಷ್ ಅನ್ನೋ ಪ್ರದೇಶದಲ್ಲಿರೋ ಮತ್ತೊಂದು ಆಯಿಲ್ ಫೆಸಿಲಿಟಿ ಮೇಲೂ ಯುಕ್ರೇನ್ ದಾಳಿ ನಡೆಸಿ ಅಲ್ಲಿಯೂ ಬೆಂಕಿ ಉರಿದಿತ್ತು. ಜೊತೆಗೆ ರಷ್ಯಾದ ಪ್ರಿಮೋರ್ಸ್ಕೋ ಅಕ್ಟರ್ಸ್ಕ್ ಅನ್ನೋ ಕಡೆ ಇರೋ ಮಿಲಿಟರಿ ಏರ್ಫೀಲ್ಡ್ ಮೇಲೂ ದಾಳಿಯಾಗಿತ್ತು. ಯುಕ್ರೇನ್ ಮೇಲೆ ದಾಳಿ ಮಾಡೋಕೆ ರಷ್ಯಾ ಇದೇ ಏರ್ಫೀಲ್ಡ್ ಬಳಸ್ತಿತ್ತು. ಇಲ್ಲಿಂದ ಇರಾನ್ ನಿರ್ಮಿತ ಶಾಹಿದ್ ಡ್ರೋನ್ಗಳನ್ನ ಯುಕ್ರೇನ್ ಕಡೆ ಲಾಂಚ್ ಮಾಡ್ತಿತ್ತು. ಇನ್ನ ರಷ್ಯಾದ ಪೆನ್ಜಾ ಅನ್ನೋ ಕಡೆ ಇರೋ ಎಲೆಕ್ಟ್ರೋ ಫೈಬರ್ ಫ್ಯಾಕ್ಟರಿಗೂ ಯುಕ್ರೇನ್ ದಾಳಿಯಿಂದ ಡ್ಯಾಮೇಜ್ ಆಗಿತ್ತು. ಇದು ರಷ್ಯಾದ ಸೇನೆ ಮತ್ತು ಕೈಗಾರಿಕಾ ಸೆಕ್ಟರ್ಗೆ ಬೇಕಾದ ಪ್ರಮುಖ ಎಲೆಕ್ಟ್ರಾನಿಕ್ಸ್ ಕಾಂಪೋನೆಂಟ್ಸ್ ಉತ್ಪಾದಿಸುತ್ತಿತ್ತು. ಹೀಗೆ ರಷ್ಯಾದ ಪ್ರಮುಖ ನೆಲೆಗಳನ್ನ ಗುರಿಯಾಗಿಸಿ ಯುಕ್ರೇನ್ ದೊಡ್ಡ ಅಟ್ಯಾಕ್ ಮಾಡಿತ್ತು. ಇದರ ಬೆನ್ನಲ್ಲೇ ಈ ದಾಳಿ ನಡೆದಿದೆ. ಸದ್ಯ ಇದು ಯುಕ್ರೇನ್ಗೆ ಸೇರಿದ ಅಣುಕೇಂದ್ರವಾಗಿದ್ದು ರಷ್ಯಾದ ಕಂಟ್ರೋಲ್ನಲ್ಲಿದೆ. ಹೀಗಾಗಿ ಈ ದಾಳಿಯನ್ನ ಯಾರು ಮಾಡಿದ್ದು ಅನ್ನೋ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕಿದೆ. ಇಲ್ಲಿ ಆತಂಕ ಮೂಡೋಕೆ ಇನ್ನೂ ಒಂದು ಕಾರಣ ಏನಂದ್ರೆ, ಈ ಝಪೋರಿಜಿಜಿಯಾ ಇಡೀ ಯುರೋಪ್ನಲ್ಲೇ ಅತ್ಯಂತ ದೊಡ್ಡ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. 2022ರಲ್ಲಿ ರಷ್ಯಾ ಯುಕ್ರೇನ್ ಯುದ್ಧ ಶುರುವಾದ ಮೊದಲ ಕೆಲ ವಾರಗಳಲ್ಲೇ ರಷ್ಯಾ ಈ ಅಣುಕೇಂದ್ರವನ್ನ ತನ್ನ ವಶಕ್ಕೆ ಪಡ್ಕೊಂಡಿತ್ತು. ಆದ್ರೀಗ ಇದು ಆಪರೇಟ್ ಆಗ್ತಿಲ್ಲ. ಸೊ ಈ ಕುರಿತು ಇದೀಗ ರಷ್ಯಾ ಅಧಿಕಾರಿಗಳು ರಿಯಾಕ್ಟ್ ಮಾಡಿದ್ದಾರೆ. ನ್ಯೂಕ್ಲಿಯರ್ ಪ್ಲಾಂಟ್ನಲ್ಲಿ ಹತ್ಕೊಂಡಿರೋ ಬೆಂಕಿನ ನಿಯಂತ್ರಣಕ್ಕೆ ತರಲಾಗಿದೆ ಅಂತ ಹೇಳಿದ್ದಾರೆ. ಜೊತೆಗೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಯುಕ್ರೇನ್ನ ಒಟ್ಟು 112 ಡ್ರೋನ್ಗಳನ್ನ ಇಂಟರ್ಸೆಪ್ಟ್ ಮಾಡ್ತು. ಬರೋಬ್ಬರಿ 9 ಗಂಟೆಗಳ ಕಾಲ ಯುಕ್ರೇನ್ ನಮ್ಮ ಮೇಲೆ ಬ್ಯಾಕ್ ಟು ಬ್ಯಾಕ್ ದಾಳಿ ಮಾಡ್ತು ಅಂತ ರಷ್ಯಾ ಹೇಳಿದೆ. ಇದರ ಬೆನ್ನಲ್ಲೇ ರಷ್ಯಾ ಕೂಡ ಯುಕ್ರೇನ್ ಮೇಲೆ ಬೆಂಕಿ ಮಳೆಗರೆದಿದೆ. ಯುಕ್ರೇನ್ನ ರಾಜಧಾನಿ ಕೀವ್ ಸೇರಿದಂತೆ ಇಡೀ ಯುಕ್ರೇನಿನಾದ್ಯಂತ ಡ್ರೋನ್ ಮತ್ತು ಮಿಸೈಲ್ ಹಾರಿಸಿದೆ. ಪರಿಣಾಮ ಸಾಕಷ್ಟು ಕಡೆ ಸ್ಫೋಟದ ಸದ್ದು ಕೇಳಿಸಿದೆ. ಇದರಲ್ಲಿ ಏನು ಹಾನಿಯಾಗಿದೆ ಅನ್ನೋ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಿದೆ. ಇನ್ನೊಂದ್ ಕಡೆ ಅಮೆರಿಕ ಜೊತೆಗೆ ಸಮಸ್ಯೆ ಹೆಚ್ಚಾಗ್ತಿರೋ ಹೊತ್ತಲ್ಲೇ ವಿದೇಶಾಂಗ ಸಚಿವ S ಜೈಶಂಕರ್ ಹಾಗೂ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಈ ತಿಂಗಳು ರಷ್ಯಾಗೆ ಭೇಟಿ ನೀಡಲಿದ್ದಾರೆ ಅಂತ ವರದಿಯಾಗಿದೆ. ರಷ್ಯಾದಿಂದ ತೈಲ ತರಿಸಿಕೊಳ್ಳೋದಕ್ಕೆ ಭಾರತವನ್ನ ಟ್ರಂಪ್ ಟೀಕಿಸಿದ್ದು, ಹಾಗೆ ರಷ್ಯಾ ಭಾರತವನ್ನ ಸತ್ತೋದ ಆರ್ಥಿಕತೆ ಅಂತ ಗೇಲಿ ಮಾಡಿರೋ ಹೊತ್ತಲ್ಲೇ ಈ ಭೇಟಿ ಮಹತ್ವ ಪಡ್ಕೊಳ್ತಿದೆ.
ಅಜಿತ್ ಧೋವಲ್ ಆಗಸ್ಟ್ ಆರಂಭದಲ್ಲಿ ಹಾಗೆ ಜೈಶಂಕರ್ ಆಗಸ್ಟ್ ಮಧ್ಯದಲ್ಲಿ ಮಾಸ್ಕೋಗೆ ಭೇಟಿ ನೀಡಬಹುದು ಅಂತ ಎಕನಾಮಿಕ್ ಟೈಮ್ಸ್ ವರದಿ ಮಾಡಿದೆ. ಹೀಗಾಗಿ ಈಗ ಮಾಸ್ಕೋ ಭೇಟಿಲಿ ಉಭಯ ದೇಶಗಳ ನಾಯಕರು ಏನೆಲ್ಲ ಚರ್ಚೆ ಮಾಡಬಹುದು ಅನ್ನೋ ಕುತೂಹಲ ಮನೆ ಮಾಡಿದೆ. ಆದ್ರೆ ಈ ಭೇಟಿ ಬಗ್ಗೆ ಇನ್ನೂ ಯಾವುದೇ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿಲ್ಲ. ಇತ್ತ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಉಗ್ರ ತಾಹಿರ್ ಹಬೀಬ್ ಅನ್ನೋನ ಅಂತ್ಯಕ್ರಿಯೆ ನಡೆದಿತ್ತು. ಆಗ ಲಷ್ಕರ್ ಉಗ್ರ ಸಂಘಟನೆಗೆ ಲಿಂಕ್ ಹೊಂದಿದ್ದ ಉಗ್ರ ರಿಜ್ವಾನ್ ಹನೀಫ್ ಮತ್ತು ಆತನ ಸಹಚರರು ಬಂದಿದ್ರು ಅಂತ ನಿಮಗೆ ಇತ್ತೀಚೆಗೆ ಮಾಹಿತಿ ಕೊಟ್ಟಿದ್ವಿ. ಇದೀಗ ಈ ಮೃತ ಉಗ್ರ ತಾಹಿರ್ ಬಗ್ಗೆ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಈತ ಪಾಕಿಸ್ತಾನದ ಮಾಜಿ ಸೈನಿಕ ಮತ್ತು ಲಷ್ಕರ್ ಉಗ್ರ ಸಂಘಟನೆಯ ಆಪರೇಟಿವ್ ಅಂತ ಗೊತ್ತಾಗಿದೆ. ಹಾಗೆ ಇತ್ತೀಚೆಗಷ್ಟೇ ಜಮ್ಮು ಕಾಶ್ಮೀರದಲ್ಲಿ ನಡೆದ ಆಪರೇಷನ್ ಮಹಾದೇವ್ ವೇಳೆ ಈತನನ್ನ ನಮ್ಮ ಭದ್ರತಾ ಪಡೆಗಳು ಹೊಡೆದಾಕಿದ್ರು. ಏಪ್ರಿಲ್ 22ರಂದು ನಡೆದ ಪಹಲ್ಗಾಮ್ ಉಗ್ರ ದಾಳಿಯಲ್ಲಿ ಈತನು ಇನ್ವಾಲ್ವ್ ಆಗಿದ್ದ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಈತ ಟಿಕೆಟ್ ತಗೊಂಡಿದ್ದಾನೆ ಅಂತ ಕನ್ಫರ್ಮ್ ಆದ್ಮೇಲೆ ಪಿಒಕೆಯಲ್ಲಿ ಜನಾಜಾ ಗೈಬ್ ಅಂತ ಅಂತ್ಯಕ್ರಿಯೆ ನಡೆಸಲಾಗಿತ್ತು. ಉಗ್ರನ ಮೃತದೇಹ ಇಲ್ಲದೆ ಈ ಅಂತ್ಯಕ್ರಿಯೆ ನಡೆಸಲಾಗಿದೆ. ಸಾಮಾನ್ಯವಾಗಿ ಇಸ್ಲಾಂ ಧರ್ಮದಲ್ಲಿ ಮೃತಪಟ್ಟವರ ದೇಹ ಸಿಗದಿದ್ದಾಗ ಈ ರೀತಿ ವಿಭಿನ್ನ ಪದ್ಧತಿ ನಡೆಸಲಾಗುತ್ತೆ. ಮೃತಪಟ್ಟವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ತರ ಮಾಡ್ತಾರೆ. ಮಹತ್ವದ ಬೆಳವಣಿಗೆಯಲ್ಲಿ ಸ್ಪೇನ್ನಿಂದ ಭಾರತಕ್ಕೆ 16 C-295 ಮಿಲಿಟರಿ ಏರ್ಕ್ರಾಫ್ಟ್ಗಳು ಬಂದಿಳಿದಿವೆ. ಸಂಘರ್ಷದ ಟೈಮಲ್ಲಿ ತುರ್ತಾಗಿ ಸೈನಿಕರನ್ನ, ಆಯುಧಗಳನ್ನ ಹಾಗೆ ಇತರ ಸರಕುಗಳನ್ನ ಸಾಗಿಸೋಕೆ ಇವುಗಳನ್ನ ಬಳಸಬಹುದು. 5 ರಿಂದ 10 ಟನ್ ತೂಕ ಹೊತ್ಕೊಂಡೋಗೋ ಸಾಮರ್ಥ್ಯ ಇದಕ್ಕಿದ್ದು, ಇದರ ಕಮ್ಯುನಿಕೇಶನ್ ಹಾಗೂ ಸೇಫ್ಟಿಗಾಗಿ ಅಡ್ವಾನ್ಸ್ಡ್ ಎಲೆಕ್ಟ್ರಾನಿಕ್ ಸಿಸ್ಟಮ್ಗಳನ್ನ ಅಳವಡಿಸಲಾಗಿದೆ. ಇದರಿಂದ ವಿಮಾನ ಪ್ರತಿಕೂಲ ವಾತಾವರಣದಲ್ಲಿ ಹಾರಾಟ ನಡೆಸೋಕೆ ಮತ್ತಷ್ಟು ಹೆಲ್ಪ್ ಆಗುತ್ತೆ. ಇವು ಗಂಟೆಗೆ ಗರಿಷ್ಠ 570 ಕಿಲೋಮೀಟರ್ ವೇಗದಲ್ಲಿ ಚಲಿಸೋ ಸಾಮರ್ಥ್ಯ ಹೊಂದಿವೆ. ಒಮ್ಮೆ ಇಂಧನ ತುಂಬಿದ್ರೆ ಸತತ 11 ಗಂಟೆವರೆಗೆ ಕಾರ್ಯಾಚರಣೆ ಮಾಡ್ತವೆ. ಈ C-295 ಏರ್ಕ್ರಾಫ್ಟ್ ಗಳನ್ನ ಏರ್ಬಸ್ ತಯಾರು ಮಾಡುತ್ತೆ. ಇಂತಹ 56 ಏರ್ಕ್ರಾಫ್ಟ್ ಗಳನ್ನ ಖರೀದಿಸೋಕೆ ಭಾರತ ಏರ್ಬಸ್ ಜೊತೆ 2021ರಲ್ಲಿ ಡೀಲ್ ಮಾಡಿಕೊಂಡಿತ್ತು. 21,000 ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದ ಆಗಿತ್ತು. ಅದರಂತೆ 40 ವಿಮಾನಗಳನ್ನ ಏರ್ಬಸ್ ಭಾರತದಲ್ಲಿ ನಮ್ಮ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಲಿಮಿಟೆಡ್ ಜೊತೆ ಸೇರಿ ನಿರ್ಮಿಸಬೇಕಾಗಿತ್ತು. ಅವಿನ್ನು ತಯಾರಿಕಾ ಹಂತದಲ್ಲಿವೆ. ಹಾಗೆ ಇನ್ನುಳಿದ 16 ವಿಮಾನಗಳನ್ನ ಸ್ಪೇನ್ನಿಂದ ತರಿಸಿಕೊಳ್ಳೋ ಡೀಲ್ ಆಗಿತ್ತು. ಅದರಂತೆ ಈಗ ಸ್ಪೇನ್ನಿಂದ 16 ವಿಮಾನಗಳನ್ನ ಭಾರತಕ್ಕೆ ತರಲಾಗಿದೆ. ಇನ್ನು ನಮ್ಮ ಸೇನೆ ಕಾಶ್ಮೀರದಲ್ಲಿ ನಡೆಸ್ತಿರೋ ಆಪರೇಷನ್ ಅಖಾಲ್ ಕಾರ್ಯಾಚರಣೆ ಬಗ್ಗೆ ಮತ್ತೊಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ. 3ನೇ ದಿನಕ್ಕೆ ಕಾಲಿಟ್ಟಿರೋ ಕಾರ್ಯಾಚರಣೆಯಲ್ಲಿ ನಮ್ಮ ಯೋಧರು ಮತ್ತೆ 3 ಉಗ್ರರನ್ನ ಹೊಡೆದುರುಳಿಸಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಕುಲ್ಗಾಮ್ ಜಿಲ್ಲೆಯ ಅಖಾಲ್ ಅರಣ್ಯ ಪ್ರದೇಶದಲ್ಲಿ ಭದ್ರತಾ ಪಡೆಗಳು ಈ ಜಂಟಿ ಆಪರೇಷನ್ ನಡೆಸುತ್ತಿವೆ. ಶುಕ್ರವಾರವಷ್ಟೇ 3 ಉಗ್ರರಿಗೆ ಟಿಕೆಟ್ ನೀಡಲಾಗಿತ್ತು. ಈಗ ಮತ್ತೆ 3 ಅಂದ್ರೆ ಒಟ್ಟು 6 ಭಯೋತ್ಪಾದಕರನ್ನ ಮುಗಿಸಲಾಗಿದೆ. ಇನ್ನು ಈ ವೇಳೆ ಸೇನೆಯ ಒಬ್ರು ಯೋಧರು ಗಾಯಗೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಉಗ್ರರ ಅಡಗು ತಾಣಗಳನ್ನ ಹುಡ್ಕೊಂಡು ಹೋದಾಗ ಯೋಧರು ಮತ್ತು ಉಗ್ರರ ಮಧ್ಯೆ ಪರಸ್ಪರ ಗುಂಡಿನ ದಾಳಿ ಆಗ್ತಿದೆ. ಇದು ಶನಿವಾರ ಕೂಡ ಮುಂದುವರೆದಿದೆ. ಶನಿವಾರ ರಾತ್ರಿಯಿಡೀ ಸ್ಫೋಟಕ ಮತ್ತು ಗುಂಡಿನ ಶಬ್ದಗಳು ಕೇಳಿಬಂದಿವೆ. ಭದ್ರತಾ ಪಡೆಗಳು ಸ್ಥಳದಲ್ಲಿ ಆಪರೇಷನ್ ಕಂಟಿನ್ಯೂ ಮಾಡಿವೆ. ಆಪರೇಷನ್ ಸಿಂಧೂರ್ ವೇಳೆ ಪಾಕ್ಗೆ ಸಪೋರ್ಟ್ ಮಾಡಿದ್ದ ಟರ್ಕಿಗೆ ಭಾರತೀಯರು ಸರಿಯಾಗಿ ಹೊಡೆತ ಕೊಡ್ತಿರೋದು ಗೊತ್ತಾಗಿದೆ. ಪ್ರವಾಸಕ್ಕಂತ ಟರ್ಕಿಗೆ ಹೋಗೋ ಭಾರತೀಯರ ಸಂಖ್ಯೆ 37% ಕುಸಿದೋಗಿದೆ. ಸಾಮಾನ್ಯವಾಗಿ ಜೂನ್ನಲ್ಲಿ ಹೆಚ್ಚಿನ ಭಾರತೀಯರು ಟರ್ಕಿಗೆ ಪ್ರವಾಸಕ್ಕಂತ ಹೋಗ್ತಿದ್ರು. 2024ರ ಜೂನ್ನಲ್ಲಿ 38,307 ಭಾರತೀಯರು ಟರ್ಕಿಗೆ ಹೋಗಿದ್ರು. ಆದ್ರೆ ಈ ವರ್ಷ ಜೂನ್ ತಿಂಗಳು ಕೇವಲ 24,850 ಜನ ಮಾತ್ರ ಹೋಗಿದ್ದಾರೆ. ಇನ್ನು 2024ರ ಮೇನಲ್ಲಿ 41,554 ಜನ ಹೋಗಿದ್ರು. ಆದ್ರೆ ಈ ವರ್ಷ ಮೇನಲ್ಲಿ ಕೇವಲ 31,659 ಜನ ಟ್ರಿಪ್ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ್ ವೇಳೆ ಮೇಕ್ ಮೈ ಟ್ರಿಪ್, ಈಸಿ ಮೈ ಟ್ರಿಪ್ ಹಾಗೂ ಕ್ಲಿಯರ್ ಟ್ರಿಪ್ ಅನ್ನೋ ಟ್ರಾವೆಲ್ ಏಜೆನ್ಸಿಗಳು ಟರ್ಕಿ ಟೂರ್ ಪ್ಯಾಕೇಜ್ ಅನ್ನ ಪ್ರಮೋಟ್ ಮಾಡಲ್ಲ ಅಂತ ಹೇಳಿದ್ವು. ಹೀಗಾಗಿ ಟರ್ಕಿಗೆ ಹೋಗೋ ಭಾರತೀಯರ ಸಂಖ್ಯೆ ಕುಸಿದೋಗಿದೆ ಎನ್ನಲಾಗ್ತಿದೆ. ಇನ್ನು ಅತ್ತ ಗಾಜಾದಲ್ಲಿ ಇಸ್ರೇಲ್ ತನ್ನ ದಾಳಿನ ಮುಂದುವರೆಸಿದೆ. ಗಾಜಾ ಬಳಿಯ ನಿರಾಶ್ರಿತರ ಕೇಂದ್ರದ ಮೇಲೆ ಇಸ್ರೇಲ್ ಸೇನೆ ಗುಂಡಿನ ಮಳೆಗರೆದಿದೆ. ಪರಿಣಾಮ ಕನಿಷ್ಠ 10 ಜನ ಮೃತಪಟ್ಟಿದ್ದಾರೆ. ಜನರೆಲ್ಲ ಆಹಾರಕ್ಕಾಗಿ ಕ್ಯೂನಲ್ಲಿ ನಿಂತಾಗ ಈ ಘಟನೆಯಾಗಿದೆ ಅಂತ ವರದಿಯಾಗಿದೆ. ಇನ್ನು ಅತ್ತ ಗಾಜಾ ಗಡಿಯಲ್ಲಿರೋ ಜಿಕಿಮ್ ಕ್ರಾಸಿಂಗ್ ಬಳಿ 19 ಜನರನ್ನ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ ಅಂತ ಗಾಜಾ ಆರೋಗ್ಯ ಇಲಾಖೆ ಹೇಳಿದೆ. ಒಂದ್ ಕಡೆ ದಾಳಿ ಮಾಡ್ತಿರೋ ಇದೇ ಇಸ್ರೇಲ್ ಗಾಜಾದಲ್ಲಿ ಮಾನವೀಯ ನೆರವು ನೀಡೋಕೆ ಸಹಾಯ ಮಾಡ್ತಿರೋದಾಗಿ ಹೇಳಿದೆ. ಯುಎಇ, ಜೋರ್ಡಾನ್, ಈಜಿಪ್ಟ್, ಸ್ಪೇನ್, ಫ್ರಾನ್ಸ್ ಮತ್ತು ಜರ್ಮನಿ ದೇಶಗಳ ಜೊತೆ ತಾನೂ ಕೂಡ ಗಾಜಾದಲ್ಲಿ 126 ಏಡ್ ಪ್ಯಾಕೇಜ್ಗಳನ್ನ ನೀಡೋಕೆ ಹೆಲ್ಪ್ ಮಾಡ್ತಿರೋದಾಗಿ ಇಸ್ರೇಲ್ ಸೇನೆ ತಿಳಿಸಿದೆ.
ಪಾಕಿಸ್ತಾನದಲ್ಲಿರೋ ತಮ್ಮ ಅಧಿಕಾರಿ ಸಿಬ್ಬಂದಿಗೆ ಅಮೆರಿಕ ದೊಡ್ಡ ಎಚ್ಚರಿಕೆ ಕೊಟ್ಟಿದೆ. ಪಾಕಿಸ್ತಾನದ ಕರಾಚಿ ನಗರದಲ್ಲಿರೋ ದೊಡ್ಡ ದೊಡ್ಡ ಹೋಟೆಲ್ಸ್ಗೆ ಭೇಟಿ ನೀಡದಂತೆ ತಾತ್ಕಾಲಿಕ ನಿರ್ಬಂಧ ಹೇರಿದೆ. ಇಂಥ ಹೋಟೆಲ್ನಲ್ಲಿ ಅಪಾಯ ಎದುರಾಗೋ ಸಾಧ್ಯತೆ ಇದೆ ಅನ್ನೋ ಗುಪ್ತಚರ ಮಾಹಿತಿ ಮೇರೆಗೆ ಅಮೆರಿಕ ತನ್ನ ಅಧಿಕಾರಿಗಳಿಗೆ ಈ ನಿರ್ಬಂಧ ಹೇರಿದೆ. ಜೊತೆಗೆ ಪಾಕಿಸ್ತಾನದಲ್ಲಿ ಜನಸಂದಣಿ ಇರೋ ವಿದೇಶಿಗರು ಸುತ್ತಾಡೋ ಸ್ಥಳಗಳನ್ನ ಅವಾಯ್ಡ್ ಮಾಡಿ, ಸಾರ್ವಜನಿಕವಾಗಿ ಹೆಚ್ಚು ಕಾಣಿಸಿಕೊಳ್ಬೇಡಿ, ಜಾಗೃತೆಯಿಂದಿರಿ ಅಂತ ವಾರ್ನಿಂಗ್ ಕೊಟ್ಟಿದೆ. ಬಲೂಚಿಸ್ತಾನಕ್ಕೆ ಕಾಲಿಟ್ರೆ ಯಾರನ್ನೂ ಬಿಡಲ್ಲ ಅಂತ ಟ್ರಂಪ್ಗೆ ಇತ್ತೀಚೆಗೆ ಬಲೂಚ್ ಹೋರಾಟಗಾರರು ಎಚ್ಚರಿಕೆ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಅಮೆರಿಕ ಈ ಅಡ್ವೈಸರಿ ಜಾರಿ ಮಾಡಿದೆ. ಇನ್ನು ಬಾಂಗ್ಲಾದಲ್ಲಿ ಆಗಸ್ಟ್ 5ರಂದು ಹಸೀನಾ ವಿರುದ್ಧದ ಪ್ರತಿಭಟನೆನ ಜುಲೈ ಡಿಕ್ಲರೇಷನ್ ಅಂತ ಘೋಷಿಸುವುದಾಗಿ ಯುಎಸ್ ಸರ್ಕಾರ ಹೇಳಿದೆ. ಅಂದ್ರೆ ಬಾಂಗ್ಲಾದಲ್ಲಿ ಕಳೆದ ವರ್ಷ ಜುಲೈನಲ್ಲಿ ದೊಡ್ಡ ಪ್ರತಿಭಟನೆ ನಡೆದು ಹಸೀನಾ ಆಗಸ್ಟ್ 5ಕ್ಕೆ ಬಾಂಗ್ಲಾ ಬಿಟ್ಟೋಗಿದ್ರು. ಸೊ ಈಗ ಅದೇ ದಿನವನ್ನ 1 ವರ್ಷದ ನಂತರ ಜುಲೈ ಡಿಕ್ಲರೇಷನ್ ಹೆಸರಲ್ಲಿ ಸೆಲೆಬ್ರೇಟ್ ಮಾಡೋದಾಗಿ ಯುಎಸ್ ಸರ್ಕಾರ ಪತ್ರಿಕಾ ಪ್ರಕಟಣೆ ಹೊರಡಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಬ್ರಹಾಂ ಅಕಾರ್ಡ್ಸ್ ಒಪ್ಪಂದಕ್ಕೆ ಅಜರ್ಬೈಜಾನ್ನ ಎಳೆದು ತರೋಕೆ ಮುಂದಾಗಿದ್ದಾರೆ. ಅಜರ್ಬೈಜಾನ್ ಮತ್ತು ಇತರೆ ಸೆಂಟ್ರಲ್ ಏಷ್ಯಾ ದೇಶಗಳನ್ನ ಈ ಒಪ್ಪಂದದಡಿಯಲ್ಲಿ ತರೋಕೆ ಟ್ರಂಪ್ ಆಡಳಿತ ಅಜರ್ಬೈಜಾನ್ ಜೊತೆ ಆಲ್ರೆಡಿ ಮಾತುಕತೆ ಶುರು ಮಾಡಿದೆ ಅಂತ ವರದಿಯಾಗಿದೆ. ಅಂದಹಾಗೆ ಟ್ರಂಪ್ ತಮ್ಮ ಮೊದಲ ಅಧಿಕಾರ ಅವಧಿಯಲ್ಲಿ ಈ ಅಬ್ರಾಹಂ ಅಕಾರ್ಡ್ಸ್ ಒಪ್ಪಂದನ ಪರಿಚಯ ಮಾಡಿದ್ರು. ಇಸ್ರೇಲ್ ಮತ್ತು ಮುಸ್ಲಿಂ ದೇಶಗಳ ನಡುವಿನ ಸಂಬಂಧ ಚೆನ್ನಾಗಿ ಮಾಡೋದು ಇದರ ಉದ್ದೇಶ. ಈಗಾಗಲೇ ಬಹ್ರೇನ್, ಯುಎಇಗಳು ಇದರಲ್ಲಿ ಸೇರಿವೆ. ಸುಡಾನ್, ಮೊರಾಕೋಗಳು ಇದಕ್ಕೆ ಇಂಟ್ರೆಸ್ಟ್ ತೋರಿಸ್ತಿವೆ. ಈಗ ಅಜರ್ಬೈಜಾನ್ನ ಸೇರಿಸೋಕೆ ಟ್ರಂಪ್ ಆಡಳಿತ ಮಾತುಕತೆ ಶುರು ಮಾಡಿದೆ. ಮಯನ್ಮಾರ್ನಲ್ಲಿ ಹುಂತಾ ಸೇನೆ ಹಾಗೂ ಅಲ್ಲಿನ ರೆಬೆಲ್ ಗುಂಪುಗಳ ನಡುವೆ ಸಂಘರ್ಷ ಮುಂದುವರೆದಿದೆ. ಬಂಡುಕೋರರ ಕಂಟ್ರೋಲ್ನಲ್ಲಿರೋ ಹವಳದ ಗಣಿ ಪ್ರದೇಶದ ಮೇಲೆ ಹುಂತಾ ಸೇನೆ ಏರ್ ಸ್ಟ್ರೈಕ್ ಮಾಡಿದೆ. ಪರಿಣಾಮ ಮಗು ಸೇರಿದಂತೆ ಒಟ್ಟು 13 ಜನ ಸಾವನ್ನಪ್ಪಿದ್ದಾರೆ, 14 ಜನ ಗಾಯಗೊಂಡಿದ್ದಾರೆ. ಅಲ್ಲಿನ ಯಾಂಗೋನ್ ಅನ್ನೋ ಸಿಟಿ ಬಳಿ ಈ ಘಟನೆ ನಡೆದಿದೆ. ರಷ್ಯಾದಲ್ಲಿ ಪ್ರಕೃತಿ ಮುನೀತಿದೆ. ಕೆಲ ದಿನಗಳ ಹಿಂದಷ್ಟೇ ರಷ್ಯಾದ ದ್ವೀಪ ಪ್ರದೇಶದಲ್ಲಿ 8.8 ತೀವ್ರತೆಯ ಭೀಕರ ಭೂಕಂಪ ಉಂಟಾಗಿ ಇಡೀ ಪೆಸಿಫಿಕ್ ಸಾಗರ ಪ್ರಕ್ಷುಬ್ಧಗೊಂಡಿತ್ತು. ಇದೀಗ ರಷ್ಯಾದ ಪೂರ್ವ ಭಾಗದಲ್ಲಿರೋ ಕಮ್ಚಾಕಾ ಅನ್ನೋ ಪ್ರದೇಶದಲ್ಲಿ ಜ್ವಾಲಾಮುಖಿ ಸ್ಫೋಟಿಸಿದೆ. ಬರೋಬ್ಬರಿ 450 ವರ್ಷಗಳ ನಂತರ ಇಲ್ಲಿ ಜ್ವಾಲಾಮುಖಿ ಸ್ಫೋಟಗೊಂಡಿದೆ. ಹಿಂದೆ 1550ರಲ್ಲಿ ಕೊನೆ ಬಾರಿಗೆ ಜ್ವಾಲಾಮುಖಿ ಎದ್ದಿತ್ತು ಅಂತ ರಷ್ಯಾ ಅಧಿಕಾರಿಗಳು ತಿಳಿಸಿದ್ದಾರೆ. ಜೊತೆಗೆ ಈ ಜ್ವಾಲಾಮುಖಿ ಸ್ಫೋಟದಿಂದ ರಿಲೀಸ್ ಆಗಿರೋ ಹೊಗೆ ಸುಮಾರು 6000 ಮೀಟರ್ ಎತ್ತರಕ್ಕೆ ಹರಡಿಕೊಂಡು ಹೋಗಿದೆ. ಸದ್ಯ ಈ ಹೊಗೆ ಪೂರ್ವಾಭಿಮುಖವಾಗಿ ಪೆಸಿಫಿಕ್ ಮಹಾಸಾಗರ ಕಡೆ ಸಾಗ್ತಿದೆ. ಅದೃಷ್ಟವಶಾತ್ ಈ ಹೊಗೆ ಸಾಗ್ತಿರೋ ಮಾರ್ಗದಲ್ಲಿ ಯಾವುದೇ ರೀತಿ ನಗರ ಅಥವಾ ಹಳ್ಳಿಗಳಿಲ್ಲ. ಇದರಿಂದ ಜನರ ಪ್ರಾಣಕ್ಕೆ ಅಪಾಯವಿಲ್ಲ. ಆದ್ರೆ ಇದಕ್ಕೆ ಆರೆಂಜ್ ಏವಿಯೇಷನ್ ಅಜಾರ್ಡ್ ಕೋಡ್ ನೀಡಲಾಗಿದೆ. ಅಂದ್ರೆ ವಾಲ್ಕೆನೋ ಆಕ್ಟಿವ್ ಆಗಿದೆ. ಇದರಿಂದ ಈ ಭಾಗದಲ್ಲಿ ಸಾಗೋ ವಿಮಾನಗಳಿಗೆ ಆಪತ್ತು ಇರುತ್ತೆ ಅಂತ ರಷ್ಯಾದ ಎಮರ್ಜೆನ್ಸಿ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.